ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಅದೇ ರೀತಿಯಾಗಿ ಇವತ್ತಿನ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂತಂದರೆ, ಎಲ್ಲ ಕುರಿಗಳಿಗೆ ನೀಲು ನಾಲಿಗೆ ರೋಗ ಬರ್ತಾಯಿದೆ. ಕಾಲ್ಬಾಯಿ ಜ್ವರ ಬೇರೆ, ನೀಲ್ಬಾಯಿ ಜ್ವರ ಬೇರೆ, ನೀಲು ನಾಲಿಗೆ ರೋಗ ಬೇರೆ. ಈ ಥರ ರೋಗಗಳು ಕುರಿಗಳಲ್ಲಿ ಕಂಡು ಬರ್ತಾ ಇದ್ದಾವೆ. ದಯವಿಟ್ಟು ನಿಮ್ಮ ಕುರಿಗಳಿಗೆ ಮುನ್ನೆಚ್ಚರಿಕೆಯಾಗಿ ಡೋಸ್ಗಳನ್ನು ಮಾಡಿಸಿ. ಅದಕ್ಕಂತಲೇ ಡೋಸ್ಗಳು ಬಂದಿದ್ದಾವೆ. ದಯವಿಟ್ಟು ಎಲ್ಲ ಇಲ್ಲಣ್ಣ ನಮ್ಮ ಕುರಿಗೆ ಏನಾಗಿಲ್ಲ, ನಮ್ಮ ಕುರಿ ಹುಷಾರಿದೆ ಅನ್ನೋದು ಬಿಟ್ಟು ಎಲ್ಲರೂ ಕೂಡ ನಿಮ್ಮ ಕುರಿಗಳಿಗೆ ನೀಲು ನಾಲಿಗೆ ರೋಗದ್ದು ಡೋಸ್ ಮಾಡಿಸ್ರಿ ದಯವಿಟ್ಟು. ತುಂಬ ಡೇಂಜರ್ ನೋಡಿರಿ. ಜ್ವರ ಕುರಿಗಳಿಗೆ 108, 110 ಡಿಗ್ರಿ ಮಟ್ಟ ಬರ್ತೈತೆ. ಆ ರೋಗಕ್ಕೆ ಬಾಯಿ ಒಣಗೋದು, ಕುರಿ ಸುಸ್ತಾಗೋದು, ಈ ರೀತಿಯಾಗಿ ಆಗ್ತಾಯಿದ್ದಾವೆ ಕುರಿಗಳು. ಮತ್ತು ಕೆಲವೊಂದು ತೀರ್ಕೊಂಡಿದ್ದಾವೆ. ದಯವಿಟ್ಟು ಯಾರು ಲೇಜಿ ಮಾಡಬೇಡಿ. ನಿಮ್ಮ ಕುರಿಗಳು ಫ್ರೆಶ್ ಇದ್ದರೂ ಪರವಾಗಿಲ್ಲ, ಈಗ ತಾನೇ ಆಟಕ್ಕೆ ನಿಂತಿದ್ರೂ ಪರವಾಗಿಲ್ಲ, ಏನಾದರೂ ಫಸ್ಟು ಆ ಒಂದು ಡೋಸ್ ಮಾಡಿಸಿ. ನಿಮ್ಮ ಒಳ್ಳೇದಕ್ಕೆ ಕೇಳ್ತಾ ಇದ್ದೀನಿ. ಅದೇ ರೀತಿ ಇವತ್ತು ನಮ್ಮ ರೂಮಿಗೆ ಬಂದಿರತಕ್ಕಂಥ ಕುರಿಗಳದ್ದು ವೀಡಿಯೋ ಮಾಡ್ತಾಯಿದ್ದೀವಿ. ದಯವಿಟ್ಟು ವೀಡಿಯೋ ಎಲ್ಲರೂ ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಸ್ನೇಹಿತರೆ, ಇದು 2 ಈಗ 4 ಒಂದಲ್ಲಿ ಕೆಡವಿದೆ. ತೂಕ ಗೀಕ ಸೈಜು ತುಂಬ ಚೆನ್ನಾಗಿದೆ, ಆಟಕ್ಕೂ ಚೆನ್ನಾಗಿದೆ. 2 ಕಣಾಗಿದೆ ಕುರಿ. 4 ನಮ್ಮ ಮನೆ ಹತ್ರ ಕುರಿನ ಚೆಕ್ ಮಾಡ್ಕೊಂಡು ತಗೊಂಡೋಗ್ರಿ. ಕುರಿ ಲೈಫ್ ಐತಿ, ಸೈಜು ಚೆನ್ನಾಗೈತಿ. ಇದರ ಆಡಿರೋ ವೀಡಿಯೋಸು ಸಿಗ್ತಾವೆ. ಒಂದೇಲಿ ಕೆಡವಿರೋದು ಕುರಿ ಮಾತ್ರ ಉದ್ದ, ಎತ್ತರ, ಸೈಜು ಗೀಜು, ಗೆಡ್ಡೆ ತುಂಬ ಚೆನ್ನಾಗೈತಿ. ಲೈಫ್ ಐತಿ ನೋಡಿರಿ. ಕಟ್ಟೋರಿಗೆ, ಹೊಸ ಹುಡ್ರಿಗೆ ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ. ಮತ್ತು ನಮ್ಮ ರೂಮಿಗೆ ಬಂದಿರತಕ್ಕಂಥ ಎಲ್ಲ ಕುರಿಗಳದ್ದು ಒಂದು ವೀಡಿಯೋ ಮಾಡ್ತಾಯಿರ್ತೀನಿ. ದಯವಿಟ್ಟು ವೀಡಿಯೋನ ಕೊನೆ ತನಕ ನೋಡಿ. ಅದೇ ರೀತಿ ನೋಡಿ ಸ್ನೇಹಿತರೆ, ಇದು ಬಂದು 8 ಇದೂ ಚೆನ್ನಾಗಿದೆ. ಆಟ ಗೀಟ ನಿಮ್ಮ ಮನೆ ಬರ ಕಾಯ್ಕೆ ಅಂದರೆ ಕುರಿ ಕಣನೂ ಹೊಡಿಬಹುದು, ಹೇಳೋಕ್ಕಾಗಲ್ಲ. ಕುರಿ ಮಾತ್ರ ಚೆನ್ನಾಗೈತೆ. ಗೆಡ್ಡೆ ಜಾತಿ, ಸೈಜು, ತೂಕ ಚೆನ್ನಾಗೈತಿ ನೋಡಿರಿ. ಇದ್ರ ಬೇಕಾದ್ರೆ ಕಾಲ್ ಮಾಡಿರಿ. ಅದೇ ರೀತಿ ಸ್ನೇಹಿತರೆ, ಇದು ಒಂದು 8 ಇದು ಚೆನ್ನಾಗಿ ಆಡಿದೆ ಕುರಿ. ಇದ್ರದ್ದು ಸಮಸ್ಯೆ ಏನಪ್ಪ ಅಂದರೆ ವೀಡಿಯೋಸ್ ಇಲ್ಲ. ಕುರಿ ಮಾತ್ರ ಚೆನ್ನಾಗಿ ಆಡೈತಿ, ವೀಡಿಯೋಸ್ ಇಲ್ಲ ನೋಡಿರಿ. ಸಿರಾಗಲಿ, ಕೊಂಬಾಗಲಿ, ಜಾತಿ ಆಗಲಿ ತುಂಬ ಅಂದರೆ ತುಂಬ ಚೆನ್ನಾಗೈತಿ. ಬೇಕಾದವ್ರು ಯಾರಾದರೂ ಇದ್ದರೆ ಕಾಲ್ ಮಾಡ್ಕೊಳ್ಳಿ. ಇದು ಒಂದು 6 ಹೈ ಸ್ಪೀಡ್ ನೋಡಿರಿ. ಇದು ಓವರ್ ಸ್ಪೀಡ್ ಕುರಿ, ಭಾಳ ಅಂದರೆ ಭಾಳ ಸ್ಪೀಡ್. ಇದ್ರವು ವೀಡಿಯೋಸ್ಗಳು ಸಿಗ್ತಾವೆ ನೋಡಿರಿ. ಇದು ಒಂದು 8 ಬಲ್ಲ. ಇದು ಭಾಳ ಅಂದರೆ ಭಾಳ ಮಂಡ ಕುರಿ. ಇದು ನಮ್ಮ ಅಜಯಣ್ಣದ ಕುರಿ. ಭಾಳ ಅಂದರೆ ಭಾಳ ಮಂಡ ಕುರಿ. ಒಂದು 10 ಹೊಡೆತ ನಿಂತ್ಕೊಂಡು ಆಡಿದ್ರೆ ಒಂದು 10 ಹೊಡೆತ ಹರಿಸೋನೇ ಬರ್ತೈತಿ. ನಾನು ಕಣ್ಣಾರೆ ನೋಡಿರೋ ಕುರಿ ಇದು. ಚೆನ್ನಾಗೈತಿ ಕುರಿ ಮಾತ್ರ, ಭಾರಿ ಚೆನ್ನಾಗೈತೆ. ಇದ್ರದ್ದು ವೀಡಿಯೋ ಸಿಗ್ತಾವೆ. ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ. ಅದೇ ರೀತಿ ಇದು ಒಂದು 8 ನೋಡಿರಿ. ಫ್ರೆಶ್ಶಾಗಿ ಮಲಗಿದಾವೆ, ಶೇಂಗಾ ಒಟ್ಟು ತಿಂದು. ಅದೇ ರೀತಿ ಸ್ನೇಹಿತರೆ, ಇದು ಎಲ್ರಿಗೂ ಗೊತ್ತು, KPM ಬಲ್ಲ. ನಾನು ಕಾಯಕತ್ತಿ 1 ವರ್ಷ ಆಯಿತು. ನಮ್ಮ ಸ್ನೇಹಿತರು ನಾನು ನಡೆಸ್ತೀನಿ ಅಂತ ತಗೊಂಡು ಹೋಗೇ ಹೋಗ್ತಾರೆ. ಆದರೆ ನಾನು ಕುರಿ ಯಾರಿಗೂ ಕೊಟ್ಟಿಲ್ಲ. ನನ್ನ ಮನೇಲಿದೆ, ನೋಡೋಣ, ಕಾಯ್ತೀನಿ. ಇದು ಯಾವಾಗ ಆಡುತ್ತೆ ಗೊತ್ತಿಲ್ಲ. ಒಂದಲ್ಲ ಒಂದು ದಿವಸ ಆಡುತ್ತೆ, ನಂಬಿಕೆ ಇದೆ. ಆಡಲಿ, ಯಾವಾಗ ಆಡುತ್ತೆ ಗೊತ್ತಿಲ್ಲ, ಆಡಲಿ. ಅಲ್ಲಿವರೆಗೂ ಕಾಯ್ತೀನಿ ಕುರಿದು. ಅದೇ ರೀತಿ ಇದು ಒಂದು 8 ಇದು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೆ, ಎಲ್ಲರೂ ನೋಡಿರ್ತಾರೆ ಅಂದ್ಕೊಂಡಿರ್ತೀನಿ. ಮತ್ತು ನೋಡಿ ಸ್ನೇಹಿತರೆ, ಇದು ಒಂದು ಮರಿ ಕುರಿ. ಲಾಸ್ಟ್ ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೆ, ನಮ್ಮ ಹುಡುಗರದು ಇದು ಕುರಿ ಅಂತಂದು. ಅವ್ರದ್ದು ಸ್ವಲ್ಪ ರೂಮ್ ಕಟ್ಟೋಕ್ಕೆ ಸಮಸ್ಯೆ ಆಗಿದ್ದರಿಂದ ನಾನೇ ತೊಗೊಂಬಂದ್ಬಿಟ್ಟೆ ಕುರಿನ. ಇದ್ರದ್ದು ಆಡಿರೋ ವೀಡಿಯೋ ಎಲ್ಲ ಏನಿಲ್ಲ. ಅಲ್ಲಿಗೆ ಮಾತ್ರ ಏನೋ ಒಂದು 2 ತಿಂಗಳು ಹೋಗತ್ತೆ ಕುರಿ. ಚೆನ್ನಾಗೈತಿ. ಮನೆ ಹತ್ರ ಬಿಟ್ಟರೆ ಒಂದು ಹೊಡೆತ 2 ಹೊಡೆತ ಬಿಟ್ಟಿದ್ದೀನಿ, ಬಂದೈತಿ. ಮುಂದಿಂದು ನಿಮ್ಮ ಮನೆ ಬರ. ಸೈಜು ಗೀಜು ಮಾತ್ರ ಚೆನ್ನಾಗೈತಿ. ಗೆಡ್ಡೆ ಪಡ್ಡೆ ಕುರಿ. ಇನ್ನೂ ಒಂದು 2 ತಿಂಗಳ ಮೇಲೆ ಹೋಗತ್ತೆ ನೋಡ್ರಿ ಅಲ್ಲಿ. ಇನ್ನೂ ಒಂದು 2 ತಿಂಗಳ ಮೇಲೆ ಹೋಗತ್ತೆ ಕುರಿ. ಬೇಕಾದವ್ರು ಮಾತ್ರ ಕಾಲ್ ಮಾಡ್ಕೊಳ್ಳಿ. ಚೆನ್ನಾಗೈತಿ ಕುರಿ, ಲೈಫ್ ಐತಿ.
ಸೈಜು ಗೀಜು ಚೆನ್ನಾಗೈತಿ. ಆಟ ಎಲ್ಲ ದೇವ್ರ ಮೇಲೆ ಭಾರ, ಇಷ್ಟಂದ್ರೆ ಹೇಳಬಲ್ಲೆ. ಇದು 4 ಹಲ್ಲು ಇತ್ತಂದ್ರೆ ತಗೊಂಬಂದಿದ್ದೆ ಕುರಿ, 6 ಹಲ್ಲಿಗೆ ಹಲ್ಲು ಕೆಡಿಬಿಟ್ಟೆ ಕುರಿ. ತುಂಬ ಚೆನ್ನಾಗೈತಿ, ದೊಡ್ಡ ಸೈಜ್ ಕುರಿ ಮಾತ್ರ, ಭಾಳ ಅಂದರೆ ಭಾಳ ದೊಡ್ಡ ಸೈಜು. ಆಟಕ್ಕೂ ಗ್ಯಾರಂಟಿ. ಅಂದರೆ ಈ ಕುರಿ ಇರಲಿ ಸ್ವಲ್ಪ ದಿವಸ, ನಾನೇ ಆಡ್ಸೋಣ ಅಂತ ಇದ್ದೀನಿ. ಇರಲಿ, ಇದು ನೋಡೋಣ, 2-3 ತಿಂಗಳು ಕಾದು ಆಡಿಸ್ತೀನಿ. ಇಷ್ಟು ನಮ್ಮ ರೂಮಿಗೆ ಬಂದಿರತಕ್ಕಂಥ ಕುರಿಗಳಿವು. ಅದೇ ರೀತಿ ನೋಡಿ ಸ್ನೇಹಿತರೆ, ಇದು ಒಂದು 4 ಹಲ್ಲು. ಇದು ಒಂದು 4 ಹಲ್ಲು ಕಡ್ಲ. ಇದ್ರದ್ದು ಆಡಿರೋ ವೀಡಿಯೋ ಸಿಗ್ತೈತಿ. 1-2 ರೌಂಡು 3 ರೌಂಡು ಹಿಂಗೆ ಆಡೈತಿ ಕುರಿ. ಗಡ್ಡಿ ಜಾತಿ ಗೀತಿ ಚೆನ್ನಾಗೈತಿ ನೋಡ್ರಿ. ಇದು ಇವತ್ತು ನಮ್ಮ ರೂಮಿಗೆ ಬಂದಿರತಕ್ಕಂಥ ಕುರಿಗಳಿವು. ಮತ್ತು ದಯವಿಟ್ಟು ನಾನು ವೀಡಿಯೋ ಮಾಡೋಕ್ಕಿಂತ ಮುಂಚೆನೇ ಒಂದು ಮಾತು ಹೇಳಿದ್ದೆ, ನಿಮ್ಮ ಕುರಿಗಳಿಗೆ ನೀಲು ನಾಲಿಗೆ ರೋಗದ್ದು ಡೋಸ್ ಮಾಡಿಸ್ರಿ ಫಸ್ಟ್ ಬಿಟ್ಟು. ಯಾಕಪ್ಪ ಅಂದರೆ ಕುರಿಗಳು ಯಾವ ಹೊತ್ತಿನಲ್ಲಿ ಏನಾಗ್ತವೆ ಗೊತ್ತಾಗಲ್ಲ, ಅರ್ಥ ಮಾಡ್ಕೊಳ್ರಿ. ಫಸ್ಟ್ ಆ ಡೋಸ್ ಮಾಡಿಸ್ರಿ. ಅದೇ ರೀತಿ ಮತ್ತೆ ನಿಮ್ಮ ಕುರಿಗಳಿಗೆ ಆದಷ್ಟು ತಂಪಾಗಿರ್ತಕ್ಕಂಥ ಜಾಗದಲ್ಲಿ ಕಟ್ಟೋ ವ್ಯವಸ್ಥೆ ಮಾಡಿರಿ. ನೋಡಿರಿ, ಇಂಥ ಸೀಟಲ್ಲಿ ನಮಗೆ ನಿಲ್ಲಕ್ಕಾಗಲ್ಲ. ದಯವಿಟ್ಟು ಫ್ಯಾನ್ಗೇನು ವ್ಯವಸ್ಥೆ ಮಾಡಿರಿ. ಯಾಕಪ್ಪ ಅಂತಂದರೆ ನಮಗೆ ಬಾಯಿ ಇದೆ, ನಾವು ಹೇಳ್ತೀವಿ, ಅವಕ್ಕೆ ಬಾಯಿ ಇರಲ್ಲ, ಅವು ಕಷ್ಟ ಅವಕ್ಕೆ ಗೊತ್ತಿರ್ತೈತಿ. ದಯವಿಟ್ಟು ಹಿಂಗೆ ಸೀಟ್ ಗೀಟ್ ಯಾರಾದರೂ ತಗಡಾಕಿದ್ರೆ ಫ್ಯಾನಿನ ವ್ಯವಸ್ಥೆ ಮಾಡಿರಿ. ಪಾಪ ಕುರಿಗಳಿಗೆ ತಣ್ಣಗಿರಲಿ ಕುರಿಗಳು. ನೀವು ಮಕ್ಕಳಂತೆ ಸಾಕಿರ್ತೀರ, ನನಗೆ ಚೆನ್ನಾಗಿ ಗೊತ್ತು. ನಮ್ಮ ಕುರಿ ಫೀಡಲ್ಲಿ ಇರ್ತಕ್ಕಂಥವ್ರು ಹೆಂಗಿದಾರಪ್ಪ ಅಂತಂದರೆ, ತಮ್ಮ ಮಕ್ಕಳಿಗೆ ಏನಾದರೂ ಆರಾಮಿಲ್ಲಪ್ಪ ಅಂತಂದರೆ ಅವರ ಅಮ್ಮನ ಕೈಯಲ್ಲಿ ದುಡ್ಡು ಕೊಟ್ಟು ಆಸ್ಪತ್ರೆಗೆ ಕರ್ಕೊಂಡೋಗು ಅಂತ ಹೇಳ್ತಾರೆ. ಅದೇ ತಮ್ಮ ಕುರಿಗಳಿಗೆ ಏನಾದರೂ ಆರಾಮಿಲ್ಲ ಅಂತಂದರೆ ಖುದ್ದಾಗಿ ತಾವೇ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ತೋರಿಸ್ಕೊಂಡು ಕರ್ಕೊಂಬರ್ತಾರೆ. ಅಷ್ಟು ಕುರಿಗಳಿಂದ ತಮ್ಮ ಕುರಿಗಳನ್ನ ನೋಡ್ಕೊತ ಇರ್ತಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮ ಈ ಒಂದು ಟಗರಿನ ಫೀಲ್ಡಲ್ಲಿ ನೀವು ಯಾವುದೇ ಕಾರಣಕ್ಕೂ ದುಡ್ಡನ್ನು ಸಂಪಾದನೆ ಮಾಡೋಕ್ಕಾಗಲ್ಲ. ಪ್ರೀತಿ, ವಿಶ್ವಾಸ, ಸ್ನೇಹ ಒಂದು ಟೈಮ್ ಅಷ್ಟೇ ಸಂಪಾದನೆ ಮಾಡ್ಬೋದು. ಇದು ಬಿಟ್ಟರೆ ಮತ್ತು ಇನ್ನೊಂದೇನು ಸಂಪಾದನೆ ಮಾಡೋಕ್ಕಾಗಲ್ಲ. ತಲೆಗೆ ಕೇಳ್ರಿ, ನಾನು ಈ ಫೀಲ್ಡಲ್ಲಿ ದುಡ್ಡು ಮಾಡ್ತೀನಿ ಅನ್ನೋದು 100ಕ್ಕೆ 3% ಅಷ್ಟೇ ಗ್ಯಾರಂಟಿ ಕೇಳಿ. 97% ಕಷ್ಟ. ಇಷ್ಟಂತೂ ಹೇಳ್ತಿದ್ದೀನಿ ನಾನು. ಮತ್ತೆ ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತೀನಿ, ಕುರಿ ತಗೊಳ್ಳೋರು ಮೇಯಿಸೋರು ಎಲ್ಲರೂ ಕೂಡ ತಮ್ಮ ಕುರಿಗಳ ಬಗ್ಗೆ ಕೇರ್ ಮಾಡಿ. ವಾತಾವರಣ ಸರಿ ಇಲ್ಲ, ಹಾಗಾಗಿ ನಿಮ್ಮ ಕುರಿಗಳನ್ನು ದಯವಿಟ್ಟು ಕೇರ್ ಮಾಡಿ. ಅದಕ್ಕೇನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ನನಗೆ ಕಾಲ್ ಮಾಡಿ. ನಾನು ಏನಾದರೂ ಕಾಳು ಸ್ಟ್ರಕ್ ಆಗಿದ್ದು, ಮತ್ತೊಂದು ಮಗದೊಂದು ಏನೇ ಸಮಸ್ಯೆ ಬಂದರೂ ನನಗೆ ಗೊತ್ತಿರತಕ್ಕಂಥ ವಿಚಾರ ನಾನು ಹೇಳ್ತೀನಿ. ಎಷ್ಟೊಂದು ಕುರಿಗಳಿಗೂ ಹೇಳಿದ್ದೀನಿ. ಮತ್ತು ನಾನು ಫೋನ್ ಎತ್ತಿಲ್ಲ ಅಂತಂದ್ರೆ ಯಾರೂ ಬೇಜಾರಾಗಬೇಡಿ. ನಂದು ಸ್ವಲ್ಪ ಮದುವೆ ಇದೆ ಮುಂದಿನ ತಿಂಗಳು 30ನೇ ತಾರೀಕು ಮಾರ್ಚು, ಹಂಗಾಗಿ ಅದರಲ್ಲಿ ಸ್ವಲ್ಪ ಬ್ಯುಸಿಯಾಗಿಬಿಟ್ಟಿದ್ದೀನಿ ನಾನು. ಹಾಗಾಗಿ ವೀಡಿಯೋನೂ ಕೂಡ ಮಾಡ್ತಾಯಿಲ್ಲ. ಏನೋ ಇವತ್ತು ಫ್ರೀ ಇದೆ ಅಂತ ಮಾಡ್ತಾಯಿದ್ದೀನಿ. ಯಾರು ದಯವಿಟ್ಟು ನಾನು ಫೋನ್ ಎತ್ತಿಲ್ಲ ಅಂದ್ರೆ ಬೇಜಾರಾಗಬೇಡಿ, ನನ್ನ ಕಡೆಯಿಂದ ಕ್ಷಮೆ ಇರಲಿ. ನೀವು ಫೋನ್ ಮಾಡಿ, ಇಲ್ಲಾಂದ್ರೆ ಮೆಸೇಜ್ ಮಾಡಿ. ನಿಮಗೆ ಏನಾದರೂ ಅರ್ಜೆಂಟ್ ಇದ್ದರೆ, ಕುರಿಗಳಿಗೆ ಸಮಸ್ಯೆಗಳಿದ್ರೆ ನನಗೆ ಮೆಸೇಜ್ ಮಾಡಿ, ನಾನು ಮೆಸೇಜ್ಗೆ ರಿಪ್ಲೈ ಮಾಡೇ ಮಾಡ್ತೀನಿ. ಇದು ಇವತ್ತಿನ ವೀಡಿಯೋ ಆಗಿತ್ತು. ದಯವಿಟ್ಟು ವೀಡಿಯೋನ ಎಲ್ಲರೂ ಕೂಡ ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.